ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಅಂಕುಶ ಹಾಕಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಸಂಪುಟ ಸಭೆ ನಿರ್ಣಯ ಘೋಷಣೆ ಆಗಲಿದೆ. ಸರ್ಕಾರಿ ಜಾಗಗಳಲ್ಲಿ ಇನ್ಮುಂದೆ ಆರ್ಎಸ್ಎಸ್ಗೆ ಅದರ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಯಾವುದೇ ಕಾರ್ಯಕ್ರಮಗಳನ್ನ ಮಾಡುವಂತಿಲ್ಲ ಅಂತ ಹೇಳಿ ಅದಕ್ಕೆ ಸರ್ಕಾರ ಈಗ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಪುಟ ಸಭೆ ನಿರ್ಣಯವನ್ನ ಘೋಷಣೆ ಮಾಡಲಾಗುತ್ತೆ. ಇನ್ನು ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯವಾಗಿ ಪಡೆಯಲೇಬೇಕಾಗುತ್ತೆ. ಸರ್ಕಾರಿ ಸ್ವತ್ತುಗಳ ಬಳಕೆಗೆ ಪೂರ್ವಾನುಮತಿ ಕಡ್ಡಾಯ ಆಗಿದೆ. ಹೊಸ ನಿಯಮ ಜಾರಿಗೆ ತರೋದಕ್ಕೆ ಸಂಪುಟದಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಆರ್ಎಸ್ಎಸ್ ಹೆಸರನ್ನ ಉಲ್ಲೇಖಿಸದೆ ನಿಯಮ ಜಾರಿಗೆ ತರಲಾಗಿದೆ. ಸರ್ಕಾರಿ ಸ್ಥಳಗಳಲ್ಲಿ ಇನ್ಮುಂದೆ ಪೊಲೀಸ್ ಅನುಮತಿ ಕಡ್ಡಾಯ. ಸಂಬಂಧಪಟ್ಟ ಅಧಿಕಾರಿ ಇಲಾಖೆ ಅನುಮತಿಯನ್ನ ಪಡೆದುಕೊಳ್ಳಲೇಬೇಕು. ಇದು ಕಡ್ಡಾಯ ಆಗಿದೆ. 2013ರ ಬಿಜೆಪಿ ಸರ್ಕಾರದ ಆದೇಶದ ಬಳಸಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಲಾಗಿದೆ. ಯಾವಾಗ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದಿದ್ರಲ್ಲ, ಆ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಾರ್ಯದರ್ಶಿಗೆ ಈಗಾಗಲೇ ಈ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಸಹ ಕೊಟ್ಟಿದ್ರು. ಇವತ್ತು ಸಚಿವ ಸಂಪುಟ ಸಭೆಯನ್ನು ನಡೆಸಲಾಗಿತ್ತು. ಸಚಿವ ಸಂಪುಟ ಸಭೆಯಲ್ಲಿ ಈಗ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಇನ್ನು ಬಿಜೆಪಿ ಇದಕ್ಕೆ ಯಾವ ರೀತಿಯಾಗಿ ತಕ್ಕ ತಿರುಗೇಟನ್ನ ಕೊಡುತ್ತೆ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಇನ್ನು ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ ಆಗಿದೆ. ಆರ್ಎಸ್ಎಸ್ ಸೇರಿ ಎಲ್ಲ ಖಾಸಗಿ ಸಂಸ್ಥೆಗಳಿಗೂ ಅಂಕುಶ ಹಾಕಲಾಗಿದೆ. ಸಂಪುಟ ಸಭೆಯಲ್ಲಿ ನಿರ್ಣಯ ಅಂತ ಹೇಳಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ಸರ್ಕಾರಿ ಜಾಗಗಳಲ್ಲಿ ಇರ್ಬೋದು ಅಥವಾ ಖಾಸಗಿ ಶಾಲೆಗಳನ್ನ ಬಳಕೆ ಮಾಡ್ಕೊಳ್ಳೋದಿರ್ಬೋದು ಅಥವಾ ಸರ್ಕಾರಿ ಶಾಲೆಗಳನ್ನ ಬಳಕೆ ಮಾಡ್ಕೊಳ್ಳೋದಿರ್ಬೋದು, ಎಲ್ಲ ಜಾಗಗಳಲ್ಲೂ ಕೂಡ ಅನುಮತಿಯನ್ನ ಪಡಿಲೇಬೇಕು. ಆರ್ಎಸ್ಎಸ್ ಸೇರಿದಂತೆ ಎಲ್ಲಾ ಖಾಸಗಿ ಸಂಸ್ಥೆಗಳಿಗೂ ಅಂಕುಶ ಹಾಕಲಾಗಿದೆ. ಸಂಪುಟ ಸಭೆಯಲ್ಲಿ ಈಗ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ನೀಚ ಮಟ್ಟದ ಹೇಳಿಕೆ ನೀಡಲಾಗಿದೆ. ಇದು ಆರ್ಎಸ್ಎಸ್ ಪ್ರಾಯೋಜಿತ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಸರ್ಕಾರ ಕಾನೂನು ಕ್ರಮ ಜರುಗಿಸುತ್ತೆ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ನನ್ನ ಸ್ನೇಹಿತರು ಮತ್ತು ನಮ್ಮ ಕ್ಯಾಬಿನೆಟ್ನ ಸಹೋದ್ಯೋಗಿಗಳಾದಂತಹ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ, ಅವರ ಪರಿವಾರದವರ ಬಗ್ಗೆ ಅತ್ಯಂತ ನೀಚ ಮಟ್ಟದ ಕೆಳಮಟ್ಟದ ಹೇಳಿಕೆಗಳನ್ನು ಕೊಟ್ಟು ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂಥದ್ದು ಏನಿದು ಆರ್ಎಸ್ಎಸ್ನ ಪ್ರಾಯೋಜಿತ ದುಷ್ಕರ್ಮಿಗಳು ಅವರಿಗೆ ಅವ್ರ ಬಗ್ಗೆ ಮಾತನಾಡಿದ್ರ ಬಗ್ಗೆ ಉಗ್ರವಾಗಿ ಅದನ್ನು ನಾನು ಖಂಡಿಸ್ತೇನೆ. ಮತ್ತು ಇವರು ಆರ್ಎಸ್ಎಸ್ನ ನಿಜವಾದಂಥ ಬಣ್ಣ ಬಯಲಾಗಿದೆ. ಇವತ್ತು ಆ ಕಿಡಿಗೇಡಿಗಳಿಗೆ, ದುಷ್ಕರ್ಮಿಗಳಿಗೆ ಕಾನೂನು ರೀತಿಯ ಕ್ರಮ ಜರುಗಿಸಿ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡುತ್ತೇನೆ. ಇವತ್ತು ಸಚಿವ ಸಂಪುಟದಲ್ಲಿ ಏನು ಯಾವುದೇ ಒಂದು ಸಂಸ್ಥೆ ಇದ್ರೂ, ಶಾಲೆಗಳಿರ್ಬೋದು, ಇವತ್ತು ಇತರ ಸರ್ಕಾರಿ ಸಂಘ ಸಂಸ್ಥೆಗಳು ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಅನಧಿಕೃತವಾಗಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಏನಾದರೂ ಇದ್ರೆ ಅದು ಕೋಮು ಭಾವನೆ ಕೆರಳಿಸುವಂಥದ್ದಿರ್ಬೋದು, ಮತ್ತೊಂದಿರ್ಬೋದು, ಅದು ಪರವಾನಗಿ ಇಲ್ಲದೆ ಅದು ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ರ ಬಗ್ಗೆ ಇವತ್ತು ಸರ್ಕಾರ ತೀರ್ಮಾನ ಮಾಡಿದೆ. ಮತ್ತು ಈ ವಿಷಯದ ಬಗ್ಗೆ ಕಾನೂನು ಸಚಿವರು ಸವಿಸ್ತಾರವಾಗಿ ಮಾತನಾಡ್ತಾರೆ. ಬಿಜೆಪಿಯನ್ನಾಗ್ಲಿ ಆರ್ಎಸ್ಎಸ್ ಆಗ್ಲಿ ಬ್ಯಾನ್ ಮಾಡ್ತಿಲ್ಲ, ಆದ್ರೆ ಸರ್ಕಾರಿ ಜಾಗಗಳಲ್ಲಷ್ಟೇ ಕಾರ್ಯಕ್ರಮಕ್ಕೆ ನಿರ್ಬಂಧ ಹೇರಿದ್ದೀವಿ. ನಾವು ಯಾರನ್ನೂ ಟಾರ್ಗೆಟ್ ಮಾಡ್ತಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗ ಬಿಜೆಪಿಯವರು ಬೊಬ್ಬೆ ಹೊಡ್ಕೊಳ್ತಾ ಇದ್ದಾರೆ. ಆರ್ಎಸ್ಎಸ್ 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 ಅಭಿವೃದ್ಧಿ ಕೆಲಸದ ಬಗ್ಗೆ ಇವರು ಗಮನ ಕೊಡ್ಲಿ, ಆರ್ಎಸ್ಎಸ್ ಬಗ್ಗೆ ಯಾಕೆ ಮಾತನಾಡ್ತಿದ್ದಾರೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಬಗ್ಗೆ ಕೂಡ ಹಗುರವಾಗಿ ಮಾತನಾಡಿದ್ದಾರೆ. ಹಾಗಾಗಿ ಈಗ ಪ್ರಿಯಾಂಕ್ ಖರ್ಗೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿಜೆಪಿಯನ್ನಾಗ್ಲಿ ಅಥವಾ ಆರ್ಎಸ್ಎಸ್ ಆಗ್ಲಿ ನಾವೇನ್ ಬ್ಯಾನ್ ಮಾಡ್ತಿಲ್ಲ, ಆದ್ರೆ ಸರ್ಕಾರಿ ಜಾಗಗಳಲ್ಲಷ್ಟೇ ಕಾರ್ಯಕ್ರಮಕ್ಕೆ ನಿರ್ಬಂಧ ಹೇರಿದೀವಿ. ಪರ್ಮಿಷನ್ ತಗೊಂಡು ಕಾರ್ಯಕ್ರಮವನ್ನ ಮಾಡಬೇಕಾಗತ್ತೆ. ನಾವು ಯಾರನ್ನು ಸಹ ಟಾರ್ಗೆಟ್ ಮಾಡ್ತಾ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ.
RSS ಅಂತ ಅಲ್ಲ, ಎಲ್ಲಾ ಧರ್ಮದ ಸಂಘಟನೆಗಳಿಗೂ ಇದು ಅನ್ವಯ ಆಗತ್ತೆ. ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ ಮಾಡಿದ್ದೀವಿ, ಕಾನೂನು ಎಲ್ಲರಿಗೂ ಒಂದೇ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ನೋಡಿ ಕ್ಯಾಬಿನೆಟ್ನಲ್ಲಿ ನಾನೇನು ಸಲಹೆ ಕೊಟ್ಟಿದ್ದೆ ಅಥವಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಮನವರಿಕೆ ಮಾಡಿಕೊಟ್ಟಿದ್ದೆ, ಅದ್ರ ಬಗ್ಗೆ ಚರ್ಚೆ ಆಯಿತು. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಮಗೆ ಕಾನೂನು ಸಚಿವರು ಬ್ರೀಫಿಂಗ್ನಲ್ಲಿ ಕೊಡ್ತಾರೆ. ಸಾರ್ವಜನಿಕ ಆಸ್ತಿ ಅಂದರೆ ಪಬ್ಲಿಕ್ ಪ್ಲೇಸಸ್ನಲ್ಲಿರ್ಬೋದು, ಸರ್ಕಾರಿ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ, ಆವರಣಗಳಲ್ಲಿ ಅಥವಾ ಗೌರ್ಮೆಂಟ್ ಓನ್ಡ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಏನು ನಾವು ನಿಯಮಗಳು ತರಬೇಕು, ಆ ನಿಯಮಗಳನ್ನು ಹೋಮ್ ಡಿಪಾರ್ಟ್ಮೆಂಟ್ ಅವರು, ಲಾ ಡಿಪಾರ್ಟ್ಮೆಂಟ್ ಅವರು ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ದವರು ಏನು ಹಿಂದೆ ಕೆಲವು ಆದೇಶಗಳು ಹೊರಡಿಸಿದ್ದಾರೆ ಅವೆಲ್ಲನೂ ಕ್ರೋಢೀಕರಿಸಿ ಹೊಸ ನಿಯಮಾವಳಿಗಳನ್ನು ಆದಷ್ಟು ಬೇಗ ತರ್ತೀವಿ ಅಂತ ತೀರ್ಮಾನ ಮಾಡಿದ್ದೇವೆ. ಸೊ ಅದರ ಪ್ರಕಾರ ಇನ್ನೂ 1-2-3 ದಿವಸದಲ್ಲಿ ಹೊಸ ನಿಯಮಗಳನ್ನು ಕಾನೂನಾತ್ಮಕವಾಗಿ ಸಂವಿಧಾನದ ಅಡಿನಲ್ಲೇ. ಈ ಬಗ್ಗೆ ಸ್ವತಃ ಮಾತನಾಡೋದಕ್ಕೆ ಬಿಜೆಪಿ MLC ಆಗಿರುವಂತಹ ರವಿಕುಮಾರ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ಹಲೋ, ನಮಸ್ತೆ ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆ ತಮಗೆ? ಕೇಳಿಸ್ತಾ ಇದೆ. ಸರ್, ಈಗ ಮೊನ್ನೆ ತಾನೇ RSS 100 ವರ್ಷಗಳನ್ನ ಪೂರೈಸಿದ ಸಂಭ್ರಮದಲ್ಲಿತ್ತು. ಆ ಸಂಭ್ರಮವನ್ನಾಗಿ ಉಳಿಯೋದಕ್ಕೆ ಈಗ ಕಾಂಗ್ರೆಸ್ ಸರ್ಕಾರ ಬಿಡ್ಲಿಲ್ವಾ, ಹೇಗೆ? ನಾನು ಈ ಸರ್ಕಾರದ ನಿರ್ಧಾರವನ್ನ ತೀವ್ರವಾಗಿ ಖಂಡಿಸ್ತೇನೆ. ಈಗ ಯಾವುದೇ ಸರ್ಕಾರದ ಜಾಗ ಇರ್ಬೋದು, ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಅಥವಾ ಇನ್ಯಾವುದೇ ಸರ್ಕಾರಿ ಕಚೇರಿಗಳಿರ್ಬೋದು, ಈಗ ಆಫೀಸ್ ಅವರ್ಸ್ ಮುಗಿದ ಮೇಲೆ, ಸ್ಕೂಲು ಕಾಲೇಜು ಸಮಯ ಮುಗಿದ ಮೇಲೆ ಆ ಜಾಗದ ಸದುಪಯೋಗ ಮಾಡ್ಕೊಳ್ಳೋರಾದ್ರೆ, ಉದಾಹರಣೆಗೆ ಅಲ್ಲಿ ಭಜನೆ ನಡೀಬಹುದು, ಇನ್ಯಾವುದೇ ಕಾರ್ಯಕ್ರಮಗಳು ನಡೀಬಹುದು, ಮಕ್ಕಳಿಗೆ ಕತೆ ಹೇಳ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಮಕ್ಕಳಿಗೆ ದೇಶಭಕ್ತಿ ನಿರ್ಮಾಣ ಮಾಡ್ತಕ್ಕಂಥ ಆಟಗಳನ್ನ ಇಡ್ಬೋದು. ಯಾಕೆ ಮಾಡಬಾರ್ದು? ಈ ತರ ರಚನಾತ್ಮಕ ಕಾರ್ಯಕ್ರಮಗಳನ್ನ ನಿರ್ಬಂಧಿಸ್ಬೇಕು, ಬೆಳೆಯಕ್ಕೆ ಬಿಡಬಾರ್ದು ಅನ್ನುವಂಥ ಕಾನೂನು ಮಾಡೋದು ಎಷ್ಟು ಸರಿ? ಈಗ ಉದಾಹರಣೆಗೆ ಸ್ಕೂಲ್ ಅವರ್ಸ್ ಮುಗಿದ ಮೇಲೆ, ಆಫೀಸ್ ಅವರ್ಸ್ ಮುಗಿದ ಮೇಲೆ ಆ ಜಾಗಗಳನ್ನ ಸುಮ್ಮನೆ ವೇಸ್ಟ್ ಯಾಕೆ ಮಾಡ್ತೀರಾ? ನೀವು ಕೊಡಿ, ನಾನು ಬರೀ RSSಗೆ ಅಂತ ಅಲ್ಲ ಹೇಳ್ತಿಲ್ಲ, ನೀವು ರೈಟ್. ನಾವೇನ್ ಬ್ಯಾನ್ ಮಾಡ್ತಿಲ್ಲ, ಪರ್ಮಿಷನ್ ತಗೊಳ್ಳಿ. ಈಗ ನೀವು ಪರ್ಮಿಷನ್ ತಗೊಳ್ತಾ ಇಲ್ಲ, ಯಾಕೆ ನೀವು ಈ ರೀತಿ ನಿರ್ಬಂಧ ಹಾಕ್ತಾ ಇದೀರಿ? ಜಾಗಗಳ ಸದುಪಯೋಗವನ್ನ ಪಡಿಸ್ಕೊಳ್ಳಿ. ಈ ರೀತಿ ಸರ್ಕಾರದ ಧೋರಣೆ ಇದೆಯಲ್ಲ, ಇದು ಅಭಿವೃದ್ಧಿಗೆ ಘಾತಕವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು. ಮಕ್ಕಳಿಗೆ ಚಾರಿತ್ರ್ಯ ನಿರ್ಮಾಣ ಮಾಡೋದಕ್ಕೆ, ಮಕ್ಕಳಿಗೆ ಧೈರ್ಯವನ್ನ ತುಂಬಕ್ಕೆ, ವಿಶ್ವಾಸವನ್ನ ತುಂಬಕ್ಕೆ ಸರ್ಕಾರ ಘಾತಕ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇದು ಸರಿಯಲ್ಲ. ಇದು ದೇಶದ್ರೋಹಿ ನಡೆ. ಸರ್, ಈಗ ಸರ್ಕಾರ ಹೇಳ್ತಾ ಇರೋದು, ಈಗೇನು RSS ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆಯಲ್ಲ, ಸೊ ವಿದ್ಯಾರ್ಥಿಗಳಿಗೆ ನಕಾರಾತ್ಮಕ ಭಾವನೆ ಉಂಟು ಮಾಡ್ತಾ ಇದೆ ಅದು. ಸೊ ಏನು ಈಗ RSS ನಿಂದ ತೊಂದರೆ ಏನಾಗಿದೆ ಹೇಳಿ? RSS ನಿಂದ ತೊಂದರೆ ಏನಾಗಿದೆ? ಕತೆ ಹೇಳೋದು ತಪ್ಪ? ಆಟಗಳನ್ನ ಆಡ್ಸೋದು ತಪ್ಪ? ದೇಶಭಕ್ತಿ ಕತೆಗಳನ್ನ ಹೇಳಿ ಮಕ್ಕಳಲ್ಲಿ ಧೈರ್ಯ ವಿಶ್ವಾಸ ತುಂಬೋದು ತಪ್ಪ? ಸರ್ಕಾರ ಏನ್ ಮಾಡ್ಲಿಕ್ಕೆ ಹೊರಟಿದೆ? ಅಂದ್ರೆ ಸ್ಪೆಷಲಿ ಈಗ ಉದಾಹರಣೆಗೆ ರೈತರಿಗೆ ಒಂದು ಸೆಮಿನಾರ್ ಮಾಡ್ತೀವಪ್ಪ, ರೈತರಿಗೆ ಅಥವಾ ಯುವಕರಿಗೆ ಆಫೀಸ್ ಅವರ್ಸ್ ಮುಗಿದ ಮೇಲೆ, ಸ್ಕೂಲು ಕಾಲೇಜಿನ ಸಮಯ ಮುಗಿದ ಮೇಲೆ ಅಲ್ಲಿ ಸೇರಿಬಿಟ್ಟು ಏನು ಅಭಿವೃದ್ಧಿ ಪರವಾದಂತ ಬೆಳೆಯನ್ನ ಕಮರ್ಷಿಯಲ್ ಕ್ರಾಪ್ಸ್ ಅನ್ನ ಬೆಳೆಯೋದು ಹೆಂಗೆ ಅಂತ ನಾನು ರೈತರಿಗೆ ಒಂದು ಸೆಮಿನಾರ್ ಮಾಡ್ತೀನಪ್ಪ. ಆ ಜಾಗದಲ್ಲಿ ಇವ್ರ ಹತ್ರ ಪರ್ಮಿಷನ್ ತೆಗೆದುಕೊಂಡು ಮಾಡ್ಬೇಕಾ? ಅಂದ್ರೆ ಅವ್ರು ಮಾಡ್ತಾ ಇದೆ ಸರ್ಕಾರ. ರಸ್ತೆಯಲ್ಲಿ ಮಾರ್ಚ್ ಫಾಸ್ಟ್ ಮಾಡ್ತಾ ಇದ್ದೀರಾ, ಅದ್ರಲ್ಲಿ ದೊಣ್ಣೆ ಹಿಡ್ಕೊಂಡಿದ್ದೀರಾ. ಸೊ ಇದರಿಂದ ತೊಂದರೆ ಏನು? ನಕಾರಾತ್ಮಕ ಶಕ್ತಿ ಉಂಟಾಗುತ್ತೆ ಅಂತ. ಈಗ ರೂಟ್ ಮಾರ್ಚ್ ಮಾಡೋದು ತೊಂದರೆ ಏನು? ಈಗ ಉದಾಹರಣೆಗೆ ಆರ್ಮಿನೂ ರೂಟ್ ಮಾರ್ಚ್ ಮಾಡುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನು ಕೂಡ ರೂಟ್ ಮಾರ್ಚ್ ಮಾಡುತ್ತೆ. ಉದ್ದೇಶ ಏನು? ನೀವು ನೀವು ಧೈರ್ಯದಿಂದ ಇರಿ ಅಂತ ಸಮಾಜಕ್ಕೆ ಸಂದೇಶ ಕೊಡುತ್ತಾನೆ. ನಾವು ಅದನ್ನೇ ಮಾಡೋದು. ಆರ್ಮಿ ಹೆಂಗೆ ತಮ್ಮ
ಇವುಗಳನ್ನ ಇಟ್ಕೊಂಡು ರೂಟ್ ಮಾರ್ಚ್ ಮಾಡುತ್ತೆ. ಪೊಲೀಸ್ ಇಲಾಖೆ ತಮ್ಮ ಡಿಪಾರ್ಟ್ಮೆಂಟ್ ಇಂದ ಹೇಗೆ ರೂಟ್ ಮಾರ್ಚ್ ಮಾಡುತ್ತೆ, RSS ಕೂಡ ಅದನ್ನೇ ಮಾಡೋದು. ವಾಟ್ ಈಸ್ ರಾಂಗ್ ಇನ್ ಇಟ್? ಈ ಸರ್ಕಾರದ ಮನೆ ಮುರುಕ ನಿರ್ಧಾರ ಏನಿದೆಯಲ್ಲ, ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಸರಿಯಲ್ಲ ಇದು ಸಿದ್ದರಾಮಯ್ಯ ಅವರ ಧೋರಣೆ. ಇಟ್ ಈಸ್ ಆಂಟಿ ನ್ಯಾಷನಲ್ ಡಿಸಿಷನ್. ಸರಿಯಲ್ಲ ಇದು. ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ನೋಡೋಣ ಸರ್, ಈಗ ನಿಮ್ಮ ಒಂದು ನಿಲುವನ್ನು ಸಹ ತಿಳಿಸಿದ್ದೀರಾ ಸರ್ಕಾರಕ್ಕೆ. ಸರ್ಕಾರ ಏನ್ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅಥವಾ ಏನಾದ್ರೂ ಮಾರ್ಪಾಡು ಮಾಡುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡೋಣ. ಸದ್ಯಕ್ಕಂತೂ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಅಧಿಕೃತವಾಗಷ್ಟೇ ಘೋಷಣೆ ಮಾಡಬೇಕು. ಸೊ ಘೋಷಣೆ ಮಾಡಿದ ಬಳಿಕ ಬಿಜೆಪಿಯವರು ಯಾವ ರೀತಿಯಾಗಿ ತಮ್ಮ ನಿಲುವನ್ನ ತಾಳ್ತಾರೆ, ಯಾವ ರೀತಿಯಾಗಿ ಈ ವಿಚಾರವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರುವಂಥದ್ದು. ಯಾಕಂದ್ರೆ ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ, ಅಂಕುಶವನ್ನ ಹಾಕೋದಕ್ಕೆ ಈಗ ಸರ್ಕಾರ ತೀರ್ಮಾನ ಮಾಡಾಯಿತು. ಬಳ್ಳಾರಿಯ ಶಿರಗುಪ್ಪ ನಗರದಲ್ಲಿ ರಸ್ತೆ ಕಾಮಗಾರಿಯಿಂದ ಜನ ಬೇಸತ್ತಿದ್ದಾರೆ. ಶಿರಗುಪ್ಪ ನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿ 150A ರಸ್ತೆ ಕಾಮಗಾರಿ ನಡೀತಾ ಇದೆ. ಆದರೆ 4 ವರ್ಷ ಕಳೆದರೂ ಇನ್ನೂ ಕಾಮಗಾರಿ ಮುಗ್ದಿಲ್ಲ. ಇದರಿಂದಾಗಿ ಸ್ಥಳೀಯರು, ವಾಹನ ಸವಾರರು ಪ್ರತಿದಿನ ರಸ್ತೆಯಲ್ಲೇ ನರಕ ನೋಡುವಂತಾಗಿದೆ. ರಸ್ತೆ ಕಾಮಗಾರಿಯಿಂದ ಇಡೀ ನಗರ ಧೂಳುಮಯವಾಗಿದೆ. ಮಳೆಗಾಲದಲ್ಲಿ ದೊಡ್ಡ ದೊಡ್ಡ ಗುಂಡಿಗಳಿಂದ ಅಪಘಾತದ ಕೇಂದ್ರವಾಗಿ ಮಾರ್ಪಾಡಾಗ್ತಾ ಇದೆ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್. ಜ್ಯುವೆಲರಿ ಮಳಿಗೆ ಸಿಬ್ಬಂದಿಯಿಂದಲೇ ಕೋಟಿ ಕೋಟಿ ಚಿನ್ನವನ್ನ ಕಳವು ಮಾಡಲಾಗಿದೆ. ಸಿಬ್ಬಂದಿಯಿಂದಲೇ 1 kg 93 ಗ್ರಾಂ ಚಿನ್ನಾಭರಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಕೋಲಾರ ಜಿಲ್ಲೆ KGFನ ರಾಬರ್ಟ್ಸನ್ ಪೇಟೆಯಲ್ಲಿ ಈ ಘಟನೆ ನಡೆದಿರೋದು. ಬೇಲಿಯೇ ಎದ್ದು ಹೊಲಮೇಯ್ತು ಅನ್ನುವಂತಹ ಗಾದೆ ಪ್ರಕಾರ ಈಗ ಜ್ಯುವೆಲರಿ ಮಳಿಗೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಸಿಬ್ಬಂದಿಯಿಂದಲೇ ಈಗ ಕೋಟಿ ಕೋಟಿ ಚಿನ್ನವನ್ನ ಲೂಟಿ ಮಾಡಲಾಗಿದೆ. ಸಿಬ್ಬಂದಿಯಿಂದ 1 kg 93 ಗ್ರಾಂ ಚಿನ್ನಾಭರಣವನ್ನ ಕದ್ದು ಈಗ ಎಸ್ಕೇಪ್ ಆಗಿದ್ದಾರೆ. PBB ಜ್ಯುವೆಲರಿ ಮಳಿಗೆಯಲ್ಲಿ ಯಶ್ ಎಂಬಾತನಿಂದ ಕಳ್ಳತನ ಎಸಗಲಾಗಿದೆ. ಇದೇ ಜ್ಯುವೆಲರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ರಾಜಸ್ಥಾನದ ಯಶ್ ಅಕ್ಟೋಬರ್ 15ರಂದು ಮಧ್ಯಾಹ್ನ ಚಿನ್ನಾಭರಣವನ್ನ ಕದ್ದು ಪರಾರಿ ಆಗಿಬಿಟ್ಟಿದ್ದಾನೆ. ಯಶ್ ಸುಮಾರು 1,31,68,000 ಬೆಲೆ ಬಾಳುವಂತಹ ಚಿನ್ನಾಭರಣವನ್ನ ಕದ್ದು ಯಶ್ ಎಸ್ಕೇಪ್ ಆಗಿದ್ದಾನೆ. ಸಿಬ್ಬಂದಿ ಯಶ್ 2 ಬಾಕ್ಸ್ನಲ್ಲಿ ಇಟ್ಟಿದ್ದಂತಹ ಚಿನ್ನಾಭರಣವನ್ನ ಕದ್ದು ಪರಾರಿಯಾಗಿದ್ದಾನೆ. ದೃಶ್ಯಗಳು ಮಳಿಗೆಯಲ್ಲಿ ಇದ್ದಂತಹ CCTVಯಲ್ಲಿ ಕ್ಯಾಪ್ಚರ್ ಆಗಿದೆ. ರಾಜಸ್ಥಾನ ಮೂಲದ ಸುರೇಂದ್ರ ಹಾಗೂ ಯಶ್ ಇಬ್ಬರೂ ಸೇರಿ ಕಳವು ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಯಶ್ನನ್ನ ಕೆಲಸಕ್ಕೆ ಸೇರಿಸಿದ್ದ ಜ್ಯುವೆಲರಿ ಮಳಿಗೆ ಮಾಜಿ ಸಿಬ್ಬಂದಿ ಸುರೇಂದ್ರ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಘುರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಎಷ್ಟೊತ್ತಿಗೆ ಈ ರಾಬರಿ ಆಗಿರುವಂತದ್ದು? ಈಗ ಮಳಿಗೆಯ ಸಿಬ್ಬಂದಿಯೇ ರಾಬರಿ ಮಾಡಿರುವಂತದ್ದ? ಆತನಿಗೆ ಯಾರು ಸಾಥ್ ಕೊಟ್ಟಿದ್ದಾರೆ? ಚೈತ್ರ, ಏನು ಈ ಒಂದು ಕಳ್ಳತನ ಇದು ವಿನೂತನವಾದಂತಹ ಒಂದು ಕಳುವು ಅಂತಾನೆ ಇದೀಗ ಹೇಳಲಾಗ್ತಾ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕೋಲಾರ ಜಿಲ್ಲೆಯ KGF ನಗರದ ರಾಬರ್ಟ್ಸನ್ ಪೇಟೆಯ 1ನೇ ಕ್ರಾಸ್ ಅಲ್ಲಿ ಇರ್ತಕ್ಕಂಥ ಈ ಒಂದು PBB ಒಂದು ಚಿನ್ನದ ಮಳಿಗೆಯಲ್ಲಿ ಕೇವಲ 7 ದಿನದ ಹಿಂದೆಯಷ್ಟೇ ಈತ ಕೆಲಸಕ್ಕೆ ಸೇರಿರ್ತಾನೆ. ಆದ್ರೆ ಈತನನ್ನ ಕೆಲಸಕ್ಕೆ ಸೇರಿಸಿದ್ದು ಈ ಒಂದು ಮಳಿಗೆಯಲ್ಲಿ ಹಿಂದೆ ಏನು ಕೆಲಸ ಮಾಡ್ತಾ ಇದ್ದಂತಹ ಸುರೇಂದ್ರ ಅಂತಕ್ಕಂಥ ಮಾಹಿತಿ ಇರ್ತಕ್ಕಂಥ ಆತ ಏನ್ ಮಾಲೀಕನಿಗೆ ಕರೆ ಮಾಡಿ ಈ ಒಂದು ಚಿನ್ನದ ಮಳಿಗೆಯಲ್ಲಿ ಆತನಿಗೆ ಕೆಲಸವನ್ನು ಕೊಡ್ತಿರ್ತಾನೆ. ಈತ ಕೆಲಸ ಪಡ್ಕೊಂಡ ಕೇವಲ 7 ದಿನದಲ್ಲಿ ಈ ರೀತಿಯಾಗಿ ಒಂದು ಕಳುವು ಮಾಡಿರ್ತಕ್ಕಂಥದ್ದು. ಹಾಗಾಗಿನೇ ಈಗ ಇಬ್ಬರ ಮೇಲೆ ಕೂಡ ಒಂದು ಅನುಮಾನದಿಂದ ಇದೀಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಏನು ಈ ಹುಡುಗ ರಾಜಸ್ಥಾನ ಮೂಲದ ಯಶ್ ಇದ್ದಾನೆ. ಕಳೆದ 7 ದಿನದ ಹಿಂದೆ ಕೆಲಸಕ್ಕೆ ಸೇರಿ ಇದೀಗ ಏನು ಸುಮಾರು 1 kg ತೂಕದ ಒಂದು ಬಂಗಾರದ ಆಭರಣಗಳನ್ನ ಇದೀಗ ಆತ ದೋಚಿರ್ತಕ್ಕಂಥದ್ದು. ಈತ ಕಳುವು ಮಾಡ್ತಕ್ಕಂಥ ದೃಶ್ಯಗಳು ಇದೀಗ CCTV ಸೆರೆ ಆಗಿದೆ. ಮತ್ತೆ ಈತ ಏನು ಕಳುವು ಮಾಡಿ ನಂತರ ಆತ ಏನು ದಾರಿಯಲ್ಲಿ ಸಾದಾಸಿದ್ಧವಾಗಿ ನಡ್ಕೊಂಡು ಹೋಗಿರ್ತಾನೆ. ಹಾಗಾಗಿನೇ ಇಬ್ಬರ ಮೇಲೆ ಇದೀಗ ಅನುಮಾನದಿಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮತ್ತೆ ಈ ಒಂದು ಮಳಿಗೆ ಮಾಲೀಕ ಆಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರು ಈಗಾಗಲೇ ರಾಬರ್ಟ್ಸನ್ ಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಇಬ್ಬರ ಒಂದು ಪತ್ತೆಗೆ ಇದೀಗ ಪೊಲೀಸರು ಕೂಡ ಬಲೆ ಬೀಸಿರ್ತಕ್ಕಂಥದ್ದು. ಇನ್ನು ಈ ಒಂದು ಸಿಬ್ಬಂದಿ ಏನಿದ್ದಾರೆ, ಈ ಒಂದು ಸಿಬ್ಬಂದಿಯ ಒಂದು ಪೂರ್ವಾಪರ ಮಾಹಿತಿಯನ್ನು ತಿಳಿದಿದೆ. ಮತ್ತೆ ಆತನ ಒಂದು ಏನು ಯಾವುದೇ ರೀತಿಯಲ್ಲೂ ಆತನ ಬಳಿನ ಒಂದು ದಾಖಲೆಗಳನ್ನು ಕೂಡ ಪಡ್ಕೊಂಡಿಲ್ಲ ಅಂತಕ್ಕಂಥ ಈ ಒಂದು ಮಾಲೀಕರು ಕೂಡ ಹೇಳ್ತಾ ಇರೋದು. ಹಾಗಾಗಿನೇ ಏನು ಗುರುತು ಪರಿಚಯ ಇಲ್ದಿರ್ತಕ್ಕಂಥ ವ್ಯಕ್ತಿಗಳನ್ನ ಇತ್ತೀಚೆಗೆ ಕೆಲಸಕ್ಕೆ ಸೇರಿಸಿ ಅವರ ಮೂಲಕ ಒಂದು ಕಳುವು ಪ್ರಕರಣ ಕೂಡ ಮಾಡುವಂಥದ್ದು ಇದೀಗ ಹೊಸ ಒಂದು ರೀತಿಯಲ್ಲಿ ಕೂಡ ಇಂಥ ಒಂದು ಕಳುವು ಪ್ರಕರಣ ಆಗಿರ್ತಕ್ಕಂಥದ್ದು. ಹಾಗಾಗಿನೇ ಪೊಲೀಸರು ಆದಷ್ಟು ಶೀಘ್ರವಾಗಿ ಆರೋಪಿಗಳನ್ನ ಬಂಧಿಸುವ ಒಂದು ಭರವಸೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ರಘುರಾಜ್ ತಮ್ಮೆಲ್ಲ ಡೀಟೇಲ್ಸ್ಗೆ.